ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸಲ ಹೋಲಿನ ಚಿರುಣೆ ಶುರು ಮಾಡ್ಲಿ. ಆಗ್ಲೇ ಹಚ್ಚದ್ನಲ್ಲ ಅಣ್ಣ. ಆಗ ಹಚ್ಚಿದ್ದು ಪ್ರೀತಿಯಿಂದ, ಈಗ ಹಚ್ತಾ ಇರೋದು ಖುಷಿಯಿಂದ. ಚಿರು, ಮೊದಲು ದೀಪಂಗೆ ಬಣ್ಣ ಹಚ್ಚೋ ಮೂಲಕ ಹೋಲಿ ಶುರು ಮಾಡೋಣ. ಯಾಕೆ ಮೇಡಮ್, ನೀವು ಹೋಲಿ ಆಡಲ್ವಾ? ನಂಗೆ ಇಷ್ಟ ಆಗಲ್ಲ. ಯಾಕೆ? ಬಣ್ಣ ನಿಮ್ಮ ಮೇಲೆ ಬಿಡಬಾರ್ದು ಅಂತನಾ? ಹೌದು, ಅದರಿಂದ ನನ್ನ ಬ್ಯೂಟಿ ಹಾಳಾಗುತ್ತೆ. ಅಕಸ್ಮಾತ್ ಮೈ ಮೇಲೆ ಬಣ್ಣ ಬಿದ್ರೆ ಏನ್ ಮಾಡ್ತೀರಾ? ನನ್ನ ಮೈ ಮೇಲೆ ಬಣ್ಣ ಹಾಕೋ ಧೈರ್ಯ ಇಲ್ಲಿ ಯಾರಿಗಿದೆ? ದೀಪಂಗಿದೆ. ಹೌ ಡೇರ್ ಯು ನನ್ನ ಮೇಲೆ ಬಣ್ಣ ಇರಿಸ್ತೀಯ, ಇಡಿಯಟ್! ಅದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ಯಾಕೆ ಹೊಡೆದ್ರಿ? ಅಂತ ತಪ್ಪು ಅವ್ರೇನ್ ಮಾಡಿದ್ರು? ಅಲ್ಲ ಚಿರು, ನನ್ಗೆ ಇಷ್ಟ ಇಲ್ಲ ಅಂದ್ರೂ ಅವ್ಳು ನನ್ನ ಮೇಲೆ ಈ ತರ ಬಣ್ಣ ಹಚ್ಚಕ್ ತಪ್ಪಲ್ವಾ? ಅಲ್ಲ, ನಾವೆಲ್ಲರೂ ಹೋಲಿ ಆಡ್ತಿದ್ವಿ. ಪಾಪ ಸೌಂದರ್ಯ ಮೇಡಮ್ ಒಬ್ರೇ ಕೂತಿದ್ರು. ಅದಕ್ಕೆ ನಾನು ಬಣ್ಣ ಹಚ್ಚೋಣ ಅಂತ ಬಂದೆ. ಅವ್ರು ಎಷ್ಟು ಕೋಪ ಮಾಡ್ಕೋತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸಾರಿ ಮೇಡಮ್. ತುಂಬಾ ನೋವಾಗ್ತಿದ್ಯಾ? ಇಲ್ಲ, ಹೊಡೆದ್ರು ಒಂದು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ. ಸರಿ ಸರಿ, ಹಬ್ಬ ಆಚರಿಸಿದ್ ಸಾಕು, ಎಲ್ರೂ ಮನೆ ಒಳಗೆ ಹೋಗೋಣ ಬನ್ನಿ. ಇದೆಲ್ಲ ನಿಂಗಂತ ತಂದಿದ್ದಪ್ಪ, ಈಗ ನಿಮಗೆ ಕೊಡೋ ಟೈಮ್ ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮಗನೇ. ಏನ್ ಮಾವ, ಮಗನ್ ಜೊತೆ ಖುಷಿಯಾಗಿ ಕೂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹೌದಮ್ಮ, ತುಂಬಾ ವರ್ಷಗಳಿಂದ ನನಗೋಸ್ಕರ ಅಂತ ತೆಗೆದಿಟ್ಟಿದ್ದ ಗಿಫ್ಟ್ಗಳನ್ನೆಲ್ಲ ಚಿರು ಇವತ್ತು ಕೊಟ್ಟ. ನೋಡಿ ಬಹಳ ಸಂತೋಷ ಆಯ್ತು. ಅಲ್ಲಿಗೆ ಅವನಿಗೂ ನಿಮ್ ಮೇಲೆ ಮೊದ್ಲಿಂದ ಪ್ರೀತಿ ಇತ್ತು, ಅದನ್ನ ಹೇಳಕ್ಕೂ ಆಗದೆ ತೋರ್ಸಕ್ಕೂ ಆಗದೆ ಬಚ್ಚಿಟ್ಕೊಂಡಿದ್ದ ಅಂತ ಆಯ್ತು. ಇದಕ್ಕೆಲ್ಲ ಕಾರಣ ದೀಪ. ಅವಳಿಂದಾನೆ ನಾವು ಮತ್ತೆ ಒಂದಾಗೋ ಹಾಗಾಗಿದ್ದು. ಹೌದು ಮಾವ, ಈ ವಿಷಯದಲ್ಲಿ ದೀಪನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಯಾರಪ್ಪ ಇಷ್ಟೊತ್ತಲ್ಲಿ? ಓ, ಮೋಹನ್. ಹಲೋ. ಹಾ ಮೋಹನ್, ನಾನು ಫಸ್ಟ್ ಕ್ಲಾಸ್ ಸೂಪರ್ ಆಗಿದ್ದೀನಿ. ಆಮೇಲೆ ನಿಮಗೊಂದು ವಿಷಯ ಗೊತ್ತಾ?
ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ಎಷ್ಟೋ ವರ್ಷದಿಂದ ನನ್ನ ಜೊತೆ ಮಾತಾಡದೇ ಇದ್ದ ನನ್ನ ಮಗ ಇವತ್ತು ನನ್ನ ಜೊತೆ ಮಾತಾಡ್ದ, ಪ್ರೀತಿಯಿಂದ ತಬ್ಕೊಂಡ. ಅಷ್ಟೇ ಅಲ್ಲ, ನನಗೆ ಗಿಫ್ಟ್ ಬೇರೆ ಕೊಟ್ಟ. ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಹಾ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನನ್ನ ಸೊಸೆ ದೀಪ. ಅವಳಿಂದನೇ ಇದೆಲ್ಲ ಆಗಿದ್ದು. ಆಮೇಲೆ ಈ ವಿಷಯನ ಗಿರೀಶ್ ಅವ್ರಿಗೂ ಹೇಳಿ, ಅವರು ತುಂಬಾ ಸಂತೋಷ ಪಡ್ತಾರೆ. ಹೌದೌದು. ಈ ಖುಷಿಗೆ ಸುಮ್ಮನೊಂದು ಡ್ರಿಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನೀವು ಕಾಲ್ ಮಾಡಿದ್ರಿ. ಸರಿ ಸರಿ, ಮಿಕ್ಕ ವಿಷಯನ ನಾಳೆ ವಾಕಿಂಗ್ ಬರ್ತೀರಲ್ಲ, ಅಲ್ಲಿ ಮಾತಾಡೋಣ. ಹಾ, ಆಯ್ತಾಯ್ತು. ಏ ಚಿರು, ನೀನು ಹೋಗಿ ಬಂದ್ಯೋ? ಅಂದ್ರೆ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ನೀನಾ? ನಾನೇ, ನೀವು ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ, ಅವಾಗ ಇದೆಲ್ಲ ತಂದಿಟ್ಟೆ. ಬಾಬಾ ಕೂತ್ಕೋ. ಅದು ನೀನು ತುಂಬಾ ವರ್ಷ ಆದ್ಮೇಲೆ ನನ್ನ ಜೊತೆ ಮಾತಾಡಿದೆಯಲ್ಲ, ಆ ಖುಷಿಗೆ ಒಂಚೂರು ತಗೊಳ್ಳೋಣ ಅಂತ ಅನ್ನಿಸ್ತು. ನೀನು ಬಂದಿದ್ದು ಇನ್ನೂ ಒಳ್ಳೇದಾಯ್ತು. ಬಾ, ಇಬ್ರು ಸ್ವಲ್ಪ ತಗೊಳ್ಳೋಣ. ಏ ನಂಗೆ ಬೇಡ ಅಪ್ಪ, ನೀವು ತಗೊಳ್ಳಿ. ಒಬ್ಬನೇ ಕುಡಿಯೋಕ್ ಬೋರ್ ಕಣೋ, ಸ್ವಲ್ಪ ತಗೋ. ನೋಡು, ನಾನೇನು ಸೌಂದರ್ಯಂಗೆ ಹೇಳಲ್ಲ, ಹೆದರ್ಬೇಡ. ಇಲ್ಲ ಇಲ್ಲ, ಬೇಡ ಬೇಡಪ್ಪ, ನಂಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಫೋರ್ಸ್ ಮಾಡಬೇಡಿ, ನೀವು ತಗೊಳ್ಳಿ. ನಿಮ್ಗೆ ಕಂಪ್ನಿ ತಾನೇ ಬೇಕು. ನಿಮ್ ಕಂಪ್ನಿ ಕೊಡಕ್ಕೆ ಚಿಕ್ಕಪ್ಪಂಗೆ ಮತ್ತೆ ಪ್ರಭಾಕರ್ ಅಂಕಲ್ ಬರಕ್ ಹೇಳಿದೀನಿ. ಇನ್ನೇನ್ ಬರ್ತಾರೆ? ಅಯ್ಯೋ ಬರ್ತಾರೆ, ಬಂದ್ ಹಾಕೋಯ್ತು. ಏ ಅಣ್ಣ, ತುಂಬಾ ಎಕ್ಸೈಟೆಡ್ ಆಗಿದೆ, ಬೇಗ ಹಾಕೋಣ. ನನಗೂ ಈ ಡ್ರಿಂಕ್ಸ್ಗೂ 7 ವರ್ಷದ ಸಂಬಂಧ ಇರಬೇಕು. ಹಾಕು ಬೇಗ. ಭಾಸ್ಕರ, ಅದು 7 ವರ್ಷ ಅಲ್ಲ ಕಣೋ, 7 ಜನ್ಮ. ನೀನ್ ಕರೆಕ್ಷನ್ ಆಮೇಲೆ ಮಾಡ್ಕೋ. ಕೊಡು ಈಗ, ಬಾಟಲ್ ಕೊಡು, ನಾನೇ ಹಾಕೋತೀನಿ. ಚಿಕ್ಕಪ್ಪ ಕುಡಿಯಕ್ ಮುಂಚೆನೆ ಟೈಟ್ ಆಗ್ಬಿಟ್ಟಿದ್ದೀರಾ. ಸುಕನ್ಯ ಅವ್ರೆ, ಬನ್ನಿ. ಎಲ್ಲಿ? ಹಲೋ ಭಾಸ್ಕರ್. ಏನೋ ಭಾಸ್ಕರ ಇದು, ಹೆಂಡತಿ ಅಂದ್ರೆ ಐ ಡೋಂಟ್ ಕೇರ್ ಅಂತಿದ್ದೆ, ಈಗ ನೋಡಿದ್ರೆ ಹೆಂಡತಿ ಬಗ್ಗೆ ಏನ್ ಕೇರ್ ತಗೋತಿದ್ಯಪ್ಪ? ಅಯ್ಯೋ, ಅದು ಕೇರು ಅಲ್ಲ, ಫಿಯರು. ಅಯ್ಯೋ, ಹೆಂಡತಿ ಅಂದ್ರೆ ಹೆದರ್ಕೊಳ್ದೇ ಇದ್ರು ಅವ್ಳು ಬಂದಾಗ ಹೆದರ್ಕೊಂಡಂಗೆ ಆಕ್ಟ್ ಮಾಡ್ಬೇಕಾಗತ್ತೆ. ಏಯ್, ಬನ್ನಿ ಬನ್ನಿ ಬನ್ನಿ. ನೀವು ಎಣ್ಣೆಕ್ ಬಂದ್ರಾ? 2 ಪೆಗ್ ಹಾಕ್ಲಾ? ಅಯ್ಯೋ ಬೇಡ ಚಿಕ್ಕ ಮಾವ, ನೀವೆಲ್ರೂ ಕುಡಿತಿದ್ರಲ್ವಾ, ಅದಕ್ಕೆ ನೆನ್ಸ್ಕೊಳಕ್ಕೆ ಬಜ್ಜಿ ಬೋಂಡ ತಂದೆ. ಬೇಡ ಅಂದ್ರೆ ಹೇಳಿ, ತಗೊಂಡ್ ಹೋಗ್ತೀವಿ. ಅಯ್ಯೋ ಬೇಡ ಅಂತ ಯಾವಾಗಂದಿ? ಬೇಡಮ್ಮ, ಎಣ್ಣೆ ಜೊತೆಗೆ ಬೋಂಡ ತುಂಬಾ ಚೆನ್ನಾಗಿರುತ್ತೆ. ಅದು ನೀನ್ ಮಾಡಿರೋದು ಬೋಂಡ ಸೂಪರ್. ಕುಡು 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 ಕುಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.